ಸ್ವಾಮಿ ತಗೊಳ್ಳೋ ದಮ್ಮಡಿಯೋ. ಏಯ್ ಬೇಡ ಕಣ, ಅದೇ ಅಭ್ಯಾಸ ಆಗ್ಬಿಡುತ್ತೆ. ಏಯ್ ನಾಯಿ ನಿಂಗೆ ಯಾಕೋ? ಏಯ್ ಸುಮ್ನಿರ, ಅವ್ನು ಕೆಡಿಸ್ಬೇಡ. ಓ ಏನೋ ದೊಡ್ಡ ಕೆಡಿಸ್ಬಿಡ್ತಾರೆ ನಿನಗೆ. ಹಲೋ ಸಿಸ್ಟರ್. ಏಯ್ ಹೋಗಲ್ಲ ಸ್ಟುಪಿಡ್. ಥ್ಯಾಂಕ್ ಯು. ಕೆಲಸನೇ ಇಲ್ಲ. ವೆಲ್ಕಮ್. ಒಳ್ಳೆ ಪೊರ್ಕಿಗಳ ತರ ಆಡ್ತಾರೆ. ಬಾಮ್ಮ ಬಾಲಾ. ಎಕ್ಸಾಮ್ ಬರ್ದಾಯ್ತಾ? ಥ್ಯಾಂಕ್ಸ್. ಮಾರ್ಕ್ಸ್ ಏನೋ ಬೇಕಿದ್ರೆ ಹೇಳು, ನಾನು ನೋಡ್ಕೋತೀನಿ. ಅದು ನಿನಗಲ್ಲ, ಅವಳಿಗೆ. ಬರ್ತೀವಿ. ಯಾಕಿಚ್ಚ ಅವಳು ನಿಂಗೆ ಥ್ಯಾಂಕ್ಸ್ ಹೇಳಿದ್ಲು? ಏನೂ ಇಲ್ಲ, ಹಾಲ್ ಟಿಕೆಟ್ ಕಳ್ಕೊಂಡಿದ್ಲು, ಎಕ್ಸಾಮಿಗೆ ಕೂರಿಸ್ದೆ ಅಷ್ಟೇ. ಅದೇನು ಓದೋ ಹುಡುಗರು ಹಾಲ್ ಟಿಕೆಟ್ ಕಳ್ಕೊಳ್ಳೋದು? ಏಯ್ ಪುಳ್ಚಾರ್, ಮಗನೇ ಇನ್ನ ಹಾಕ ಅವನಿಗೆ. ಒಳ್ಳೆ ಹುಡುಗಿ. ಒಳ್ಳೆ ಹುಡುಗಿನ? ಏನು ಮಾತೊಂತರ ಇದೆ? ಏನೊಂತರ? ಹಾಗೇನಿಲ್ಲ. ಹೌದು, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಗೊತ್ತಾ ಅವಳು? ಯಾರು? ಅದೇ ಹೋದ್ಲಲ್ಲ ಪುಳ್ಚಾರ್. ನಿನಗೆ ಹೇಗೆ ಗೊತ್ತು? ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲೇ. ದೇವಸ್ಥಾನಕ್ಕೆ ಹೋಗಕ್ ಶುರು ಮಾಡ್ಬಿಟ್ನ ಇವನು. ಇದ್ರಲ್ಲಿ ಆಶ್ಚರ್ಯ ಪಡೆಯೋದೇನಿದ್ಯೋ? ಪುಳ್ಚಾರ ಮೇಲೆ ಚೆನ್ನಾಗಿ ಹಾಡ್ಲೇಬೇಕಲ್ಲ. ಏನೋ ಸೊಮೆ? ಹೌದೌದು, ನಮ್ಮ ಅಜ್ಜಿನ ಚೆನ್ನಾಗಿ ಹಾಡ್ತಾರೆ. ಅದಿರ್ಲಪ್ಪ, ಈ ಚಕ್ಲಿ ಗೊತ್ತಾ? ಏನ? ಅದೇ ತುಪ್ಪದಲ್ಲಿ ಮಾಡ್ತಾರಲ್ಲ, ಅವಳೇ ಮಾಡ್ಕೊಂಡ್ ಬಂದಿದ್ಲು. ಏನ್ ಸಖತ್ತಾಗಿತ್ತು ಅಂತ್ಯ. ಹಾಗ ಪರವಾಗಿಲ್ವೇ? ನಿಮ್ಮ ಅಜ್ಜಿಗೂ ಚಕ್ಲಿ ಮಾಡಕ್ ಬರ್ತಾನ? ಓ, ಏನೋ ಕಿಚ್ಚ, ಕಣ್ಣೆಲ್ಲ ಕೆಂಪಾಗಿದೆ. ರಾತ್ರಿ ಸೀನ್ ಸ್ಟಾರ್ಟ್ ಆಗಿದ್ಯಾ? ಇಲ್ಲ ಕಣ, ಏನು ಅಂತ ಗೊತ್ತಿಲ್ಲ. ರಾತ್ರಿ ನಿದ್ದೆನೆ ಬರ್ತಾ ಇಲ್ಲಪ್ಪ. ಲೋ ಕಿಚ್ಚ, ಮೈ ನೋಡ್ಕೊಳ. ಬರ್ತಾ ಬರ್ತಾ ತುಂಬಾ ಸಣ್ಣಗಾಗ್ತಾ ಇದೆಯಾ? ಹೌದು, ಟೈಮ್ ಸರಿ ಊಟ ಮಾಡ್ತಿದ್ಯಾ ಇಲ್ವೋ? ಈ ನಡುವೆ ಏನು ಸೇರ್ತಾ ಕಣ, ಏನು ಅಂತ ಗೊತ್ತಿಲ್ಲ. ಬಿದ್ಯಲ್ಲೋ ಕಿಚ್ಚ, ಬಿದ್ಯಲ್ಲೋ. ಬೊಮ್ಮನ್ ತೊಡಿದ ಹಳ್ಳಕ್ ಬಿದ್ಬಿಟ್ಯಲ್ಲೋ. ನಾಚ್ಕತಾನ್ರೋ ಶಿವ. ಇನ್ಮೇಲೆ ನಾವ್ ಯಾರನ್ ಕಿಚ್ಚ ಅಂತ ಕರೆಯೋದ್ರು? ಅಷ್ಟು ಪ್ರೀತಿಯಿಂದ ಸಾಕಿ ಸಲಿ ಹೋಗಿ ಹೋಗಿ ಆ ಬೊಮ್ಮನ್ ತೊಡಿದ ಹಳ್ಳಕ್ ಬಿದ್ಬಿಟ್ಯಲ್ಲೋ ಕಿಚ್ಚ. ಲೋ, ಇಲ್ದೇ ಇರೋದ್ನೆಲ್ಲ ಹೇಳಿ ಅವ್ನ್ ತಲೆ ಕೆಡ್ಸ್ಬೇಡ್ವೋ. ಅವ್ನ್ ಪ್ಯಾಂಟು ಶರ್ಟು ಹರ್ಕೊಂಡು ತಲೆ ಕೂದಲು ಕೆದ್ಕೊಂಡು ಅವಳಿಂದ ಅಲಿಯೋದ್ ಬೇಡ. ಅವಳ ಮನ್ಸಲ್ಲಿ ಏನಿದೆ ಅಂತ ಯಾರಿಗ್ ಗೊತ್ತು? ಏನು ಇಲ್ದೆ ಹಾಡಾಡಿ ಚಕ್ಲಿ ಸುಟ್ಕೊಟ್ಲಾ ಆಗಲ್ಲ? ಹಾಗಾದ್ರೆ ಅದು ಅದೇ ಅಂತ್ಯ? ಅದೇನೆ, ಬೇರೆ ಏನು ಅಲ್ಲ. ಕಳೆದು ಹೋದ್ಯಲ್ಲೋ ಕಿಚ್ಚ, ಕಳೆದು ಹೋದ್ಯಲ್ಲೋ. ರೋಡಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಫಿಗರ್ಗಳು ಓಡಾಡ್ತವೆ. ಅಂತ ಫಿಗರ್ನೆಲ್ಲ ಬಿಟ್ಟು ಆ ಬೊಮ್ಮನ್ ಫಿಗರ್ಗೆ ಬಿದ್ಯಲ್ಲೋ. ಅದಕ್ಕೆ ನಾ ಪ್ರೀತಿ ಕಣ್ಣಿಲ್ಲ ಅನ್ನೋದು. ಏನೇನ? ಏನಿಲ್ಲಪ್ಪ. ಅಣ್ಣನ್ ಬಿಟ್ಟು ಮನೇಲೇ ಕೂತಿದ್ದಾಳಲ್ಲ, ಅವಳನ್ನ ವಾಪಸ್ ಕಳ್ಸೋ ಯೋಚನೆ ಮಾಡಿದ್ದೀರಾ ಏನು? ಅವಳ ಗಂಡ ಅಂತೂ ಹಣ ಹಣ ಅಂತ ಪೀಡಿಸ್ತಿರ್ತಾನೆ ಪಾಪ. ಆ ಹೆಣ್ಣು ಮಗು ತಾನೇ ಏನ್ ಮಾಡಿತ್ತು? ಸಿಕ್ಕದವ್ರ ಹತ್ರ ಎಲ್ಲ ಲೋನ್ ಕೊಡಿಸ್ತೀರಾ, ಸಾಲ ಕೊಡಿಸ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಅವಳನ್ನ ನೋಡಿದ್ರೆ ನನ್ನ ಕರುಳು ನನಗೂ ಸಂಕಟ ಆಗತ್ತೆ. ಆದ್ರೆ ಅಷ್ಟೊಂದು ಹಣನ ನಾ ಎಲ್ಲಿಂದ ಒದಗಿಸ್ಲಿ ಲಕ್ಷ್ಮಮ್ಮ, ನೀವೇ ಹೇಳಿ. ಹೇಗಾದ್ರು 6 ಕಾಸೋ 3 ಕಾಸೋ ಹೊಂಚಿ ಅವನ ಎದೆ ಮೇಲೆ ಕುಕ್ಕಿ. ಹೀಗೆ ಆದ್ರೆ ಮಗನ ದೂರ ಮಾಡ್ಕೊಂಡಿರೋ ಚಿಂತೆಯಲ್ಲಿ ಅವಳ ಪ್ರಾಣನೇ ಬಿಟ್ಬಿಡ್ತಾಳೆ ಅಷ್ಟೇ. ಅದ್ಕೆ ಏನು ಅದು? ಏನಿ ಮನೇಲಿ ಯಾರಿಗೂ ಜವಾಬ್ದಾರಿ ಇಲ್ವಾ? ಏನಾಯ್ತು? ಸಾಕು ಸುಗ್ದಾಡಕ್ಕೇನು? ತಗೋ. ಕಿಚ್ಚ ಬಂದೆ ಅಂತ ಹೇಳೋಗ್. ಏಯ್, ನಿನ್ನ ಆರ್ಡ್ರಲ್ಲ, ನಿನ್ನ ಹೆಂಡತಿ ಬರ್ತಾಳೆ ನೋಡು, ಅವಳ ಹತ್ರ ಇಟ್ಕೋ. ಏನು? ಕಿಚ್ಚ ಇಲ್ವಾ? ಇದಾನೆ, ಬಂದ್ ಕೂತ್ಕೋ. ದೊಡ್ಡ ಕಿಚ್ಚ ಅವ್ರು ಇದಾರಾ? ಏಯ್, ಮುಖದ ಮೇಲೆ ಹಾಕ್ತಿ ನೋಡು. ಈ ಕಿಚ್ಚ ಗಿಚ್ಚ ಎಲ್ಲ ಅವನ ಹತ್ರ ಇಟ್ಕೋ. ಅವ್ರನ್ನ ಯಾಕೋ ಹಾಕ್ತಾರಿತೀಯ? ತರ್ಲೆ ತಂದು. ಸರಿ ಬಂದ್ ಕೂತ್ಕೋ. ಕೂತ್ಕೊಡೋ.
ಕಾಫಿ ತರ್ಲಾ? ಬೇಡ. ಏನು ಈ ನಡುವೆ ಅವನು ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಬೆಳಿಗ್ಗೆನೆ ಎದ್ದು ಬೇಗ ರೆಡಿ ಆಗ್ಬಿಡ್ತಾನೆ. ಕನ್ನಡಿ ಮುಂದೆ ನಿಂತು ಗಂಟೆ ಗಟ್ಟಲೆ ತಲೆ ಬಾಚ್ಕೋತಾನೆ. ಮಧ್ಯರಾತ್ರಿಲಿ ಎದ್ದು ಏನೇನೋ ಹುಡುಕ್ತಾ ಇರ್ತಾನೆ. ಏಯ್, ಏನೇನೋ ಹೇಳಿ ಅವ್ನ್ ತಲೆ ಕೆಡ್ಸ್ಬಿಡ್ಬೇಡ್ರೋ. ಅಯ್ಯಯ್ಯೋ, ಪಾಪ ಬಾಟಲ್ ಹಾಲು ಕುಡಿಯೋ ಮಗು ಒಳ್ಳೇದು ಕೆಟ್ಟದ್ದು ಏನು ಗೊತ್ತಾಗಲ್ಲ. ಲವಲ್ ಬಿದ್ರೆ ಎಲ್ರು ಹೀಗೇನೆ. ಲವ್ವಾ? ಯಾರ ಹುಡುಗಿ? ಅಯ್ಯೋ, ನಿಮ್ಗೇನು ಗೊತ್ತಿಲ್ಲ. ಅವತ್ ಅವ್ರು ಬಂದ ಕಾಫಿ ಗೀಫಿ ಅಂತ ಉಪಚಾರ ಜೋರಾಗಿತ್ತು. ಈಗ ನಾನು ಕೇಳಿದ್ರೆ ಓ, ಅವರಾ? ಇಬ್ರು ಬಂದಿದ್ರಲ್ಲ, ಅವರಲ್ಲಿ ಯಾರು? ಅದೇ ಏನು ಗೊತ್ತಿಲ್ಲದೆ ತಲೆ ಬಗ್ಗಿಸ್ಕೊಂಡು ಗೂಬೆ ತರ ಕೂತಿದ್ಲಲ್ಲ ಅವಳೆ. ಗೂಬೆ ಥರನ? ಅದೇ ಅವ್ರ ಅಪ್ಪ ದೇವಸ್ಥಾನದಲ್ಲಿ ಪೂಜಾರಿ ಆಗಿದಾನಲ್ಲ. ಪೂಜಾರಿನ? ಅರ್ಧ ತಲೆ ಬಳಸ್ಕೊಂಡು ಗಂಟೆ ಅಲ್ಲಾಡಿಸ್ತಾ ಪೂಜೆ ಮಾಡ್ತಿರ್ತಾನಲ್ಲ, ಅವನೇ ಪುಳಿಜುಟ್ಟು. ಏಯ್, ವಯಸ್ಸಿಗೆ ಸ್ವಲ್ಪ ಮರ್ಯಾದೆ ಕೊಡೋ. ಅರೆ, ಎಷ್ಟೇ ಆದ್ರೂ ಬೀಗ್ರಾಗವ್ರತಾನೆ ಇರ್ಬೇಕಾದ್ದೆ. ಏನದ್ಕೆ ಅದ್ಕೆ ಒಂದ್ 100 ರೂಪಾಯಿ ಚಿಲ್ಲರೆ ಕೊಡು. 100 ರೂಪಾಯಿ ಇವನಿಗೆ ಚಿಲ್ರನಾ? 500 ರೂಪಾಯಿ ಇದೆ. ಪರವಾಗಿಲ್ಲ, ಇಟ್ಕೋ. ನಮ್ಮಪ್ಪನೇ ಇದಾನೆ, ಪೆಟ್ರೋಲಿಗೆ 30 ರೂಪಾಯಿ ಮೇಲೆ 1 ಪೈಸೆನೂ ಕೊಡಲ್ಲ. ನೀನ್ ನೋಡಿದ್ಯಾ? ಸತ್ಯವಾಗ್ಲೂ ನೋಡ್ದೆಪ್ಪ, ಕೊಟ್ರು. ಏಯ್, ಹೋಗೆ, ಬೇಗ ಯೂನಿಫಾರ್ಮ್ ಹಾಕೋ. ಹೋಗು. ನಂಗೆಲ್ಲ ಗೊತ್ತು. ನೀನ್ಯಾಕೆ 500 ರೂಪಾಯಿ ಕೊಟ್ಟೆ ಅವನಿಗೆ? ಈ ಕುಲ್ಗಟ್ ಹೋಗಿರೋ ಸಾಲ್ದ ಅವನು? ಇನ್ಮೇಲೆ ಅವನು ಹಾಗೆಲ್ಲ ನಡ್ಕೊಳಲ್ಲ. ಹಾಗಂತ ನಿನ್ಗೆ ಹೇಳದ್ನಾ? ಅಲ್ಲ ರೀ, ಅವನು ಲವ್ ಮಾಡಕ್ ಶುರು ಮಾಡಿದಾನೆ. ಓ, ಅದು ಬೇರೆ ಶುರು ಮಾಡ್ಕೊಂಡಿದ್ದಾನಾ? ಇದೆಲ್ಲ ಹೋಗಿ ಮುಗಿಯತ್ತು. ನಾವಿನ್ನು ಏನನ್ನ ನೋಡ್ಬೇಕು? ಇಲ್ ನೋಡಿ, ನೀವು ಹಾಗೆಲ್ಲ ಹೇಳ್ಬೇಡಿ. ಆ ಹುಡುಗಿ ಯಾರು ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಅದೇ ರೀ, ಅವತ್ತು ನಾವು ದೇವಸ್ಥಾನದಲ್ಲಿ ನೋಡಿದ್ವಲ್ಲ, ಪೂಜಾರಿ ಮಗಳು ನಮ್ಮನೆಗೂ ಬಂದಿದ್ಲಲ್ರಿ. ಆ ಹುಡುಗಿ ನೋಡೋಕೆ ಸತ್ ಹೋದ ನನ್ ತಂಗಿ ಥರನೇ ಇದ್ದಾಳೆ. ಯಾವ ತರ? ಅದೇ 3 ವರ್ಷಕ್ಕೆ ಸತ್ತೋದ್ಲು ಅಂತ ಹೇಳ್ತಾ ಇದ್ದ ಆ ತಂಗಿ ತರನ? ಅಯ್ಯೋ, ಹೋಗ್ರಿ ನೀವು. ಆ ಹುಡುಗಿ ಬಗ್ಗೆ ನಿಮಗೇನನ್ಸುತ್ತೆ? ಪಾಪ, ಆ ಹುಡುಗಿ ಇನ್ನು ಏನೇನು ಅನುಭವಿಸ್ಬೇಕೋ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳಿದ್ನಲ್ಲ. ಓ, ದೊಡ್ಡ ಜ್ಞಾನಿ ಇವನು. ಓದೇನ ಕಿತ್ತಾಕಕ್ ಬಂದವನೆ. ಕಳಿಸ್ಕಳ. ಏನ್ ಮುಖ ನೋಡ್ತೀಯಾ? ನಿನ್ಗೆ ಹೇಳ್ತಾ ಇರೋದು ಕಡೆ. ಹಾಯ್. ಮೊಮ್ಮಕ್ಳು ಆಡ್ಸೋ ವಯಸ್ಸಲ್ಲಿ ಓದೇನೆ ಕಿಸಿಬೇಕು. ಹೋಗಿ ಆಚೆ. ಮೇಡಮ್ ಕಣೋ. ಸಾರಿ ಮೇಡಮ್, ಪ್ಲೀಸ್. ಪಾಪ. ಹೋಗ. ಥ್ಯಾಂಕ್ ಯು. ಆಮೇಲೆ ಸಿಗ್ತೀನಿ. ಕಿಚ್ಚ, ಹುಷಾರ ಮಾತಾಡ್ಸು, ಬೇರೆ ವ್ಯವಹಾರ ತರ ಅಲ್ಲ. ವಿಶ್ ಯು ಹ್ಯಾಪಿ ಮ್ಯಾರೇಜ್. ಟಿಫನ್ ಆಯ್ತಾ? ಅದು ನನ್ನ ಫ್ರೆಂಡ್ಸ್ ಹೇಳಿದ್ರು, ಕಿಚಾ ನಿನಗೆ ಅದು ಶುರು ಆಗಿದೆ ಅಂತ. ನಾನು ನಂಬಲಿಲ್ಲ. ಆದರೂ ಕೆಲವು ದಿನದಿಂದ ಒಂಥರ ಆಗ್ತಾ ಇದೆ. ಈ ವಿಷಯ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಒಂದು ಗೊತ್ತಾಗ್ತಾ ಇಲ್ಲ. ಆದ್ರೂ ಇಲ್ಲಿ ಒಂಥರ ನೋವು. ಆ ನೋವಲ್ಲ ಸುಖ ಇದೆ. ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅಂತ. ನೀವೇನ್ ಹೇಳ್ತಾ ಇದ್ದೀರಾ? ನಂಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ಶಬ್ದ ಬಂತಾ? ಹೇಗ್ ಬಂತು? 2 ಕೈ ಸೇರಿದ್ರಿಂದ. ಏನೋ ವೇದ ಅಂತ ಹೇಳ್ತಾವನಲ್ಲ, ಅದೇ ತರನೇ ಇದನ್ನು. ಈಗ ನಾವೇನ್ ಮಾಡ್ಬೇಕು? ಡಿಸ್ಕಸ್ ಮಾಡ್ಬೇಕು. ಡಿಸ್ಕಸ್ ಮಾಡಿ ಸರಿ ಮಾಡ್ಕೊಬೇಕು. ಫ್ಯಾನ್ ಹಾಕಿದ್ರೆ ಎಷ್ಟೊಂದು ಶೆಕೆ ಆಗ್ತದಲ್ಲ.
ಎಲ್ಲ ನಾನೇ ಹೇಳ್ತಾ ಇದ್ರೆ ಹೇಗೆ? ಇಂಥ ವಿಷಯದಲ್ಲಿ ಗಂಡಸಾದ್ರೂ ನಾಚಿಕೆ ಇದ್ದೇ ಇರುತ್ತೆ. ಅದಕ್ಕೆ ನೀನು ಸ್ವಲ್ಪ ನನ್ನ ಲೆವೆಲ್ಗೆ ಇಳಿಬೇಕು. ಎಲ್ಲಿಂದ ಇಳಿದ್ ಬರ್ಬೇಕು? ನನಗೇನೋ ನಂಬಿಕೆ ಇಲ್ಲ ಕಣ. ಸುಮ್ಮನೆ ಆಡ್ಬಾಯ್ ಹಾಕ್ಬೇಡ. ಕರೆಕ್ಟ್. ನಾನು ಗಂಡಸು, ನನಗೆ ಈ ವಿಷಯ ಮಾತಾಡ್ಬೇಕಾದ್ರೆ ಕೈಕಾಲೆಲ್ಲ ನಡ್ಗುತ್ತೆ. ಇನ್ನೀನು ಎಷ್ಟಾದ್ರೂ ಹೆಣ್ಣು, ನಿನ್ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಆದ್ರೆ ಬೇರೆ ದಾರಿನೇ ಇಲ್ವೇ? ಅದಕ್ಕೆ ನೀನ್ ಸ್ವಲ್ಪ ಬಿಚ್ಚಿ. ಚಿಚಿ, ನಾನು ಹೇಳ್ತಾರ ನಿಂಗೆ ಅರ್ಥ ಆಗ್ತಾ ಇಲ್ವಾ? ಇದುವರೆಗೂ ಅರ್ಥ ಆಗ್ಲಿಲ್ಲ. ಸರಿ, ನಾ ಮೊದಲಿಂದ ಹೇಳ್ತೀನಿ, ಗಮನ ಇಟ್ಟು ಕೇಳು. ನನಗೆ ನೀನು ಓಕೆ, ನಿನಗೆ ಓಕೆನೆ. ಅದನ್ನ ನೀನು ಮುಚ್ಚಿಡ್ತಾ ಇದೆಯಾ? ಪ್ಲೀಸ್ ಇಲ್ಲಿ ನೋಡಿ. ಓಕೆ ಓಕೆ ಓಕೆ, ನಾನ್ ಗಂಡ್ಸು, ಎಷ್ಟಂದ್ರೆ ಟಕ್ ಅಂತ ಹೇಳ್ಬಿಡ್ತೀನಿ. ನೀನ್ ಹೆಣ್ಣು, ಹೇಳೋದಕ್ಕೆ ಕಷ್ಟನೇ. ಆದ್ರೂ ಓಕೆ ಅನ್ನಕ್ಕೆ ಇಷ್ಟೊಂದು ಟೈಮ್ ತಗೊಂಡ್ರೆ ಹೇಗೆ? ಒಬ್ರಿಗೊಬ್ರು ಓಕೆ ಆದ್ಮೇಲೆ ಮುಚ್ಚಿಡಕ್ಕೇನಿದೆ? ಓಕೆ ಓಕೆ. ಯೋಚನೆ. ನಾ ಬ್ರಾಹ್ಮಣರ ಹುಡುಗಿ, ಇದೆಲ್ಲ ಸರಿನಾ? ನಮ್ಮ ಮನೇಲಿ ಒಪ್ತಾರ ಅಂತ ತಾನೆ? ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ನೀನೇನು ಹೆದರ್ಬೇಡ. ನಮ್ಮನೇಲಿ ನೋ ಪ್ರಾಬ್ಲಮ್. ನಮ್ಮ ಅಣ್ಣ ಒಂದ್ ಸ್ವಲ್ಪ ಟುಸ್ಸು ಪುಸ್ಸು ಅನ್ಬೋದು, ನಾನೊಂದೆರಡು ಸಹ ಉಪವಾಸ ಮಾಡಿದ್ರೆ. ಅದ್ ಸರಿ, ನಿಮ್ಮನೇಲೇನು ಪ್ರಾಬ್ಲಮ್ ಇಲ್ಲ ತಾನೆ? ಇದನ್ನಲ್ಲ ಪುಳ್ಜಿಟ್ಟು ನಿಮ್ಮಪ್ಪ, ಅವನೇನ ಪ್ರಾಬ್ಲಮ್ ಮಾಡಿದ್ರೆ ಹೇಳು, ಒಂದೇ ಡಿಚ್ಚಿ. 10 ದಿವಸ ಹನಿಮೂನ್ ಮುಗಿಸ್ಕೊಂಡ್ ಬಂದಲ್ಲೇ ಎದ್ದೇಳ್ಬೇಕು ಅವನು. ಏನು ಸರಿ ತಾನೆ? ಸರಿ ತಾನೆ? ಓಕೆ 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 ಓಕೆ.